ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ದಿಸ್ ಇಸ್ MC ವಿಜಯ್ ಕೌಸಲ್ಯ. ಸೊ ಕೌಸಲ್ಯ ಚಾನಲ್ನಲ್ಲಿ ಬಹಳ ಜನಕ್ಕೆ ಇಷ್ಟ ಆಗಿ ಖುಷಿ ಕೊಟ್ಟಂಥ ಆನೆ ನಮ್ಮ ಶ್ರೀರಾಮ ಆನೆ. ಸೊ ಎಷ್ಟೋ ಫ್ಯಾನ್ಸ್ಗಳನ್ನು ಆಗಲೇ ಸಂಪಾದಿಸ್ಬಿಟ್ಟಿದ್ದಾನೆ. ದಸರಾಗೆ ಒಮ್ಮೆ ಬಂದು ಮುಖ ತೋರಿಸಿ ಮತ್ತೆ ವಾಪಸ್ ಹೋಗಿದ್ದಾದರೂ ಕೂಡ ನಮ್ಮ ಶ್ರೀರಾಮ ಆನೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ಆನೆ. ಹಾಗೆ ಅದರ ಜೊತೆಯಲ್ಲಿ ಗಣೇಶನನ್ನ ಮಾತು ಯಾರಿಗೆ ತಾನೇ ಇಷ್ಟ ಆಗಲ್ಲ. ಇವತ್ತಿಗೂ ಶ್ರೀರಾಮನಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೋ ಅದಕ್ಕೆ ಡಬ್ಬಲ್ ಗಣೇಶನನ್ನ ಮಾತಿಗೆ ಫ್ಯಾನ್ಸ್, ಅವರ ಮಾತಿನ ಒಂದು ಸಾಫ್ಟ್ಗೆ ಫ್ಯಾನ್ಸು. ಇನ್ನು ಇದೆಲ್ಲವನ್ನು ಒಂದು ಬದಿಯಲ್ಲಿಟ್ಟರೆ ಮತ್ತೊಂದು ಕಡೆ ನಾವು ನೋಡೋದಾದರೆ ನಮ್ಮ ಶ್ರೀರಾಮ. ಆರಾಮ, ಚೆನ್ನಾಗಿದ್ದೀರಾ? ನಿಮ್ಮ ಮಾತನ್ನ ನಾವು ಯಾವಾಗಲೂ ನೆನೆಸ್ಕೊತಾ ಇರ್ತೀವಿ. ಆಮೇಲೆ ಗೊತ್ತಾಗ್ಲಿಲ್ಲ, ಇರಲಿ ತೊಂದರೆ ಇಲ್ಲ. ಸೊ ಶ್ರೀರಾಮ ಆನೆ ಮೊದಲಿಗೆ ಖುಷಿಯಾಗುವಂಥದ್ದು ತುಂಬ ಒಬೀಡಿಯಂಟ್ ಆನೆ ಆಗಿಬಿಟ್ಟಿದ್ದಾನೆ. ಆಮೇಲೆ ಮುಂಚೆಗಿಂತ ಈಗ ಭಾಳ ಒಳ್ಳೆ ಬದಲಾವಣೆ ಕಂಡಿದೆ ಅವನಲ್ಲಿ. ಹಾಗೆ ತುಮಕೂರು ದಸರಾ ಮಾಡಿದ್ದ, ಹೇಗೆ ಅನಿಸ್ತು ಈ ಸಲ ನಿಮಗೆ? ಮೊಟ್ಟ ಮೊದಲಿಗೆ ಸಂತೋಷ, ಮೊಟ್ಟ ಮೊದಲಿಗೆ ಅಂಬರಿ ಹೊತ್ತಿದ್ದು ತುಂಬ ಸಂತೋಷ ನಮಗೆ. ಏನೋ ಇದು ಒಂಥರ ಭಯ ಇತ್ತು ಬೇರೆ. ಆಕಸ್ಮಿಕ ಒಂದು 8 ದಿನದ ಒಳಗಡೆ ಅಂಬರಿ ಹೊರದಂದ್ರೆ ಕಷ್ಟ. ಆಕಸ್ಮಿಕವಾಗಿ ಒಂದು 8 ದಿನದಲ್ಲಿ ಡಿಸೈಡ್ ಆಗಿದೆ ದಸರಾಗೆ ಶ್ರೀರಾಮ ಬರಬೇಕು ಅಂತ. ಹೌದೌದು. ಓಕೆ, ಅದರಲ್ಲಿ ಸಂತೋಷ ಆಯಿತು. ಮೊದಲಿಗೆ ತಾಲೀಮಲ್ಲಿ ಒಂದು 6-7 ದಿನ ನಡೆಸಿದ್ವಿ. 7ನೇ ದಿನಕ್ಕೆ ಅಂಬರಿ ಹೊತ್ವಿ, 8ನೇ ದಿನಕ್ಕೆ ವಾಪಸ್ ಬಂದ್ವಿ. ಅಂದರೆ ಮೊಟ್ಟ ಮೊದಲಿಗೆ ಅಂಬರಿ ಹೊರದಂದ್ರೆ ನಮಗೆಲ್ಲ ಒಂಥರ ಏನೋ ಆಗಿತ್ತು. ನಮ್ಮ ಮಾತಾ ಕವಡಿಗೂ ಕೂಡ ಭಯ. ಹೊಸ ಜಾಗ, ಹೊಸ ಜನ, ಎಲ್ಲ ತುಂಬ ಭಯ ಇತ್ತು. ಏನೋ ದೇವ್ರ ದಯಿಂದ ಚೆನ್ನಾಗಿ ಹೋಗಿ ಚೆನ್ನಾಗಿ ಬಂದ್ಬಿಟ್ಟು ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ ಒಂದು ಕಡೆ. ಓಕೆ, ಈಗ ನೀವು ಹೇಳಿದ್ರಿ ಬರೀ 8 ದಿನದಲ್ಲಿ ನಿರ್ಧಾರ ಆಯಿತು. ಈಗ ನಮ್ಮ ಮೈಸೂರು ದಸರಾ ಅಂತ ಬಂದಾಗಲೂ ತಾಲೀಮ್ ಅಂತ ಬಂದರೆ 2 ತಿಂಗಳು, ಹತ್ತತ್ರ ಸುಮಾರು 50 ದಿನದ ಮೇಲೆ ತಾಲೀಮ್ ಆಗುತ್ತೆ. ಅಂಥದ್ದು ಶ್ರೀರಾಮನಿಗೆ ಬೆರಳೆಣಿಕೆ ದಿನ ತಾಲೀಮ್. ಹೆಂಗೆ ಅದಕ್ಕೆ ಅವನು ಸ್ಪಂದಿಸದ್ನ? ಹೌದು ಮೇಡಮ್, ಸ್ಪಂದಿಸಿದ. ಜೊತೆಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದು ಎಣ್ಣಾನೆ ಹಿಂಭಾಗ ಇತ್ತು, ಅದರಿಂದ ಸ್ವಲ್ಪ ಹಿಂದೆ ತಿರುಗಿತು ಸ್ಟಾರ್ಟಿಂಗಲ್ಲಿ ಅಂಬರಿ ಹೊತ್ತು ದಿನವೇ. ಅದನ್ನ ಬಿಟ್ಟರೆ ಏನಿಲ್ಲ, ಚೆನ್ನಾಗಿ ಹೋಗಿ ಚೆನ್ನಾಗಿ ಬಂದ. 6-12 ಕಿಲೋಮೀಟರ್ ರೌಂಡ್ಸು ಚೆನ್ನಾಗಿ. ಒಂದು ಕಡೆ 6 ಕಿಲೋಮೀಟರ್ ಇರ್ತಿತ್ತಾ? ಹೌದು, ಸ್ಟಾರ್ಟಿಂಗಲ್ಲಿ. ಆಮೇಲೆ ಕಡಿಮೆ ಆಯಿತು ಬಂತು. ಸೊ ಆ ಅಂಬಾರಿ ಎಷ್ಟು ತೂಕ ಇರ್ತಿತ್ತು ಗೊತ್ತಿಲ್ಲ ಮೇಡಮ್. ಹತ್ತತ್ರ ಈಗ ನಮ್ಮ ಮೈಸೂರು ಅಂಬಾರಿ 750 ಮತ್ತೆ ಅದಿರುತ್ತೆ. ಮರದ ಅಂಬಾರಿ ಮೈಸೂರಲ್ಲಿ ಹೇಗಿದೆಯೋ ಮೈಸೂರಲ್ಲಿ ಮರದಂಬಾರಿ ಇದೆಯಲ್ಲ, ಸೊ ಆಲ್ಮೋಸ್ಟ್ ಅದೇ ಥರ ಇರುತ್ತೆ. ಹತ್ತತ್ರ ಒಂದು 700 kg ಅಷ್ಟು ಬರಲ್ಲ. ಅಷ್ಟು ಬರಲ್ಲ, ಚಿಕ್ಕ, ತುಂಬ ಕಡಿಮೆ. ಅರೆ ಮೊಟ್ಟ ಮೊದಲಿಗೆ ಅಂತಂದ್ರೆ ಅಂಬಾರಿ ಮರದಂಬರಿ ಆಗಲಿ ಯಾವ ಅಂಬರಿ ಆಗಲಿ ಓರೋದಂದ್ರೆ ವಿಶೇಷ, ನಮಗೆ ವಿಶೇಷ. ನಿಮಗೆ ಹೇಗೆ ಅನಿಸ್ತಾ ಇತ್ತು? ಯಾಕಂದರೆ ಈಗ ನೀವು ಮಾಮೂಲಿ ದಿನಗಳಲ್ಲಿ ಇಲ್ಲಿ ನಿಂತ್ಕೊಳ್ಳೋದೇ ಬೇರೆ, ಆದರೆ ಅಲ್ಲಿ ಜನರ ಹತ್ರ ಹೋಗಿ ಅಷ್ಟು ಜನ ನೋಡ್ತಿರ್ತಾರೆ, ಮೀಡಿಯಾಗಳಿರುತ್ತೆ, TV ನ್ಯೂಸ್ ಅವ್ರು ಕ್ಯಾಪ್ಚರ್ ಮಾಡ್ತಿರ್ತಾರೆ. ಇದೆಲ್ಲದ್ರ ಮಧ್ಯೆ ನಿಮ್ಮ ಮನೆ ಹೋಗ್ತಾ ಇದೆ. ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಭಯ. ಹೇಗಿತ್ತು ಆ ಸಂದರ್ಭ? ಭಯದ ಜೊತೆಗೆ ಸಂತೋಷ ಇತ್ತು. ನೀವು ಹೇಳಿದಾಗೆ ಅದೇ ಭಯ ಸಿಕ್ಕಾಬಿಟ್ಟಿತ್ತು. ಎಲ್ಲಿ ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಏನೇನು ಮಾಡ್ಬಿಡ್ತಾನೋ. ಅದು ರಿಹರ್ಸಲ್ ನಡೆದಿದ್ದು ತುಂಬ ಕಡಿಮೆ ಅಲ್ಲ, ಅದರಿಂದ ಸ್ವಲ್ಪ ಭಯ ಇತ್ತು. ಆಮೇಲೆ ಎಲ್ಲ ದೇವ್ರ ಮೇಲೆ ಭಾರ ಇಟ್ಟಿದ್ದೀವಿ, ದೊಡ್ಡದಾಗಿ ಏನಿಲ್ಲ, ದೇವ್ರ ಮೇಲೆ ಭಾರ ಇಟ್ಕೊಂಡು ಏನೋ ಚೆನ್ನಾಗಿ ಆಯಿತು. ಬನ್ನಿ ಸರ್, ಎಲ್ಲರೂ ಬೇರೆ ಕಡೆ ಎಲ್ಲಾದ್ರೂ ಸರಿ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿ ಮಾಡ್ಬೋದು ಅಂತ ಅನಿಸುತ್ತೆ. ಒಂದು ಧೈರ್ಯ ಕೊಟ್ಟಿದ್ದಾನೆ, ನಾನು ಇರ್ತೀನಿ, ಏನು ತೊಂದರೆ ಇಲ್ಲ, ನೀವೆಲ್ಲಾದ್ರೂ ಒಪ್ಕೊಳ್ಳಿ ನನ್ನನ್ನು ನಂಬ್ಕೊಂಡು ಅನ್ನೋ ಥರ. ನಿಜ, ಧೈರ್ಯ ಇದೆ. ಅರಣ್ಯ ಇಲಾಖೆ ಯಾವ ಥರ ಸಪೋರ್ಟ್ ಮಾಡ್ತೀವಿ? ಪರವಾಗಿಲ್ಲ ಮೇಡಮ್, ಏನು ತೊಂದರೆ ಇಲ್ಲ. ಅವ್ರಲ್ಲಿಂದಲೂ ಏನು ತೊಂದರೆ ಇಲ್ಲ, ಜನಗಳಲ್ಲಿ ತೊಂದರೆ ಇಲ್ಲ, ಎಲ್ಲ ಸಪೋರ್ಟ್ ಮಾಡಿದ್ರು ಮೇಡಮ್. ಓಕೆ, ಅಲ್ಲಿ ಜನನೂ ಕೂಡ ಹಾಗೆ ಸಪೋರ್ಟ್? ಹೌದು ಮೇಡಮ್, ಅಲ್ಲಿ ಜನಗಳು ತುಂಬ ಒಳ್ಳೆ ಜನ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಸ್ವಲ್ಪ ದಿನಗಳಲ್ಲಿ ಚೆನ್ನಾಗಿ ನೋಡ್ಕೊಂಡು ಕಳಿಸಿದ್ರು, ತೊಂದರೆ ಇಲ್ಲ. ಇವನೊಟ್ಟಿಗೆ ಹೆಜ್ಜೆ ಇಟ್ಟಂತ ಹೆಣ್ಣಾನೆಗಳು? ಅದು ವಿಶೇಷ. ಲಕ್ಷ್ಮಿ ಚಿಕ್ಕಾನೆ ಮತ್ತೆ ದೊಡ್ಡಾನೆ, ಲಕ್ಷ್ಮಿ ಅಂತ 2 ಹೆಸರು. ಅವ್ರ ಜೊತೆ ತುಂಬ ಹೊಂದ್ಕೊಂಡ್ಬಿಟ್ಟಿದ. ಹೊಂದ್ಕೊಂಡು ಜೊತೆಲೇ ಹೋಗ್ತಾ ಬರ್ತಾ ಚೆನ್ನಾಗಿದೆ. ಅಂತಂದ್ರೆ ಒಂದು ಗಂಡನ ಜೊತೆ ಹೆಣ್ಣನ ಇದ್ದಾಗ ಅವಕ್ಕೊಂಥರ ಸ್ಪೀಡ್ ಸಿಗುತ್ತೆ. ಸೊ ಆ ಥರದಲ್ಲಿ ತುಂಬ ಅದು ಅವು 2 ಇಲ್ದು ಹೋದ್ರೆ ಸ್ವಲ್ಪ ಕಷ್ಟ ಆಗ್ಬಿಡ್ದೆ ಅಂತ ಅನಿಸ್ತು. ಇದ್ದಿದ್ದಕ್ಕೆ ತುಂಬ ಒಳ್ಳೆ. ಓಕೆ, ಈಗ ಇದು ನಿಮ್ಗೆ ಅನಿಸ್ತಿದೆಯಾ ಈ ಸಲ ತುಮಕೂರು ದಸರಾ ಮಾಡಿದ್ದು ಒಂದು ಟ್ರಯಲ್ ಪೀರಿಯಡ್ ಅಂತ ಅನ್ಸುತ್ತೆ? ಯಾಕೆಂದ್ರೆ ಯಾವುದೇ ಒಂದು ಟ್ರಯಲ್ ಪೀರಿಯಡ್ ಆದ್ರೆ ಒಂದು ನಂಬಿಕೆ ಬರುತ್ತೆ. ಆಮೇಲೆ ನೆಕ್ಸ್ಟ್ ಈಗ ಓಕೆ, ಮೈಸೂರು ದಸರಾಗೂ ಕೂಡ ಆರಾಮಾಗಿ ಮೈಸೂರು ದಸರಾಗೂ ನೆಕ್ಸ್ಟ್ ಸೆಲೆಕ್ಟ್ ಆದ್ರೆ ಕರ್ಕೊಂಡು ಹೋಗ್ಬೋದಪ್ಪ ಅಂತ. ಈಗ ಒಂದು ಭಯ ಇತ್ತು ಎಲ್ಲೋ ಒಂದ್ ಕಡೆ ಮೈಸೂರು ದಸರಾದಲ್ಲಿ ಏನು ಅವ್ನು ಲಾರಿ ಎತ್ತಿಲ್ಲ ಅಂತಂದ್ರು, ಹಂಗಂದ್ರು ಹಿಂಗಂದ್ರು, ಅದೆಲ್ಲ ಹೊರತು ಈಗ ಅವನದನ್ನ ಪ್ರೂವ್ ಮಾಡಿದ್ದಾನೆ.
ನಾನು ಹಂಗಿಲ್ಲ, ನಾನು ಈಗ ಕಲ್ತಿದ್ದೀನಿ, ನಾನು ಇನ್ನೂ ಚೆನ್ನಾಗಿ ಬೆಳವಣಿಗೆ ಮಾಡ್ಕೊಂಡಿದ್ದೀನಿ ಅಂತ ಅಲ್ವಾ? ಸೊ ಏನೆಲ್ಲ ಪ್ರಯತ್ನ ಪಟ್ರಿ ನೀವು ಈ ಇಷ್ಟು ವರ್ಷ? ಏನೋ ನಾವಿಬ್ರು ಕೂಡ ಸೇರ್ಕೊಂಡು ತುಂಬ ಪ್ರಯತ್ನ ಮಾಡಿದ್ವಿ. ಅದು ಲಾರಿ ಆ ಸಮಯದಲ್ಲಿ ಹಂಗೆ ಆಯ್ತು ಅಷ್ಟೇ. ಬಂದು ಒಂದು ಬೇರೆ ಕ್ಯಾಪ್ಚರಿಂಗೆಲ್ಲ ಹೋಗ್ತದೆ, ಎಲ್ಲ ಸರಿ ಆಗಲ್ಲ. ಈಗ ಏನಿಲ್ಲ, ಅವನ ಪಾಡಿಗೆ ಅವನು 10 ಅಂದರೆ 10 ಹೋಗ್ತಾನೆ, ಇಳಿ ಅಂದರೆ ಇಳ್ಕೊಳ್ತಾನೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಈಗ ಯಾವುದ್ರಲ್ಲಿ ಕೂಡ ಭಾಗವಹಿಸೋಕ್ಕೂ ಖುಷಿಯಾಗಿ ಆಗುತ್ತೆ, ಭಾಗವಹಿಸ್ತೀವಿ ಯಾವುದಕ್ಕಿದ್ರು. ನಿಮಗೂ ಒಂದು ಹೆಮ್ಮೆ ಅಲ್ಲ, ನಮ್ಮನೆ ಮಗ ಅಪ್ಪ ಇವಾಗ ಏನು ಹೇಳಿದ್ರು ಮಾಡ್ತಾನೆ ಅಂತ. ಕ್ಯಾಪ್ಚರಿಂಗ್ ಆಪರೇಷನ್ ಹೋಗ್ತಾನೆ, ನೀವು ಜೊತೆಯಲ್ಲಿ ಕಾರ್ಯಾಚರಣೆಗಾಗಿ ಆನೆ ಕಾರ್ಯಾಚರಣೆ ಹೋಗ್ತಾ ಇದ್ದೀವಿ ಮೇಡಮ್. ಅಂದರೆ ಹೆಂಗೆ ಭಾಗವಹಿಸ್ತಾನೆ ಅಂತ ಟೈಮ್? ತೊಂದರೆ ಇಲ್ಲ, ಅಲ್ಲೆಲ್ಲ ಹೋದಾಗ ಸ್ವಲ್ಪ ಭಯ ಇದೆ ಅಂತ ಅಷ್ಟೇ, ಅದೊಂದು ಬಿಟ್ಟರೆ ಇನ್ನು ಬೇರೆ ಯಾವ ಥರ ತೊಂದರೆ ಇಲ್ಲ. ಸ್ವಲ್ಪ ರೋಡ್ ಮಾಡೋದು, ಕೆಲವೊಂದು ಕೆಲಸಗಳು ಇರ್ತದೆ, ಒಂದಲ್ಲ ಒಂದು ಕೆಲಸಗಳು ಇದ್ದೇ ಇರ್ತದೆ ನಮಗೆ, ಏನಾದ್ರು ಮಾಡ್ತೀವಿ. ಓಕೆ, ಲಾರಿಗೆ ಎತ್ತಾಕುವಂಥದ್ದು ಮತ್ತೆ ತಳ್ಳುವಂಥ ಕೆಲಸಗಳು, ಮರದಿಂಬಿಗಳನ್ನು ತೆಗೆದಿಡುವಂಥದ್ದು ಎಲ್ಲನೂ ಹೇಳಿದಂಥ ಇನ್ಸ್ಟ್ರಕ್ಷನ್ ಅನ್ನು ಫಾಲೋ ಮಾಡ್ತಾನೆ. ಅವೆಲ್ಲ ಮಾಡ್ತೀವಿ ಕೆಲವೊಂದು. ಹೌದು, ಇನ್ನು ಮುಂದೆ ನೋಡಬೇಕು. ನಾವು ಧೈರ್ಯ ಅವ್ನು ತುಂಬಬೇಕು, ನಮ್ಮ ಧೈರ್ಯ ತಗೊಂಡು ಅವ್ನು ಧೈರ್ಯವಾಗಿದ್ದರೆ ಸಾಕು ನನಗೆ. ಈಗ ಈ ತುಮಕೂರು ದಸರಾ ಅಂದಮೇಲೆ ಎಷ್ಟು ಧೈರ್ಯ ಬಂದಿದೆ ನಿಮಗೆ? ತುಂಬಾ ಧೈರ್ಯ ಬಂದಿದೆ ಮೇಡಮ್, ತುಂಬ ಎಲ್ಲರೂ ಹೋಗ್ಬೋದು ಬರ್ಬೋದು ಅಂತ ಖುಷಿ ಆಗ್ತಾರೆ. ಆದರೆ ತುಂಬ ದೂರ ತೊಂದರೆ ಇಲ್ಲ, ಅಷ್ಟೆಲ್ಲ ಎಷ್ಟೋ ದೂರಗಳಿಂದ ಹೋಗಿ ಬಂದಿದ್ವಿ. ರಾಮನಗರ ಆ ಕಡೆ ಎಲ್ಲ ಕಾರ್ಯಾಚರಣೆ ಹೋಗಿದ್ವಿ, ತೊಂದರೆ ಇಲ್ಲ. ಅಂದರೆ ಸ್ವಲ್ಪ ಇಂಥ ಇದು ಅಂಬಾಂಬರಿ ಅಂತಂದರೆ ನಮಗೆ ಹೆಚ್ಚಿನ ದಿನ ಬೇಕಾಗುತ್ತೆ. ಹೌದು, ಪ್ರಾಕ್ಟೀಸ್ ಕೊಡಬೇಕಾಗುತ್ತೆ, ಹೆಚ್ಚಿನ ದಿನಗಳು ಬೇಕಾಗುತ್ತೆ. ಬಟ್ ನನಗನ್ಸುತ್ತೆ ತುಂಬ ಧೈರ್ಯ ಅನ್ನೋದಕ್ಕಿಂತ ಇವನು ಜಾಸ್ತಿನೇ ಕಾನ್ಫಿಡೆಂಟ್ ಕೊಟ್ಬಿಟ್ಟಿದ್ದಾನೆ. ಯಾಕೆಂದರೆ ಒಂದು ಕಮ್ಮಿ ಟೈಮ್ನಲ್ಲಿ ಸುಮ್ಮನೆ ಸಾಲನೇ ಹೋಗೋದು ಬೇರೆ. ನೀವು ಮಾಮೂಲಿ ಮೇಲೆ ಕುತ್ಕೋತೀರಾ, ಸಾಲನೇ ಕರ್ಕೊಂಡು ಹೋಗ್ತೀರಾ, ಬಟ್ ಮೈ ಮೇಲೆ ಅದು ತೂಕ ಇಟ್ಕೊಂಡು ಹೋಗ್ಬೇಕಲ್ಲ, ಏನು ಅದನ್ನು ಅಳ್ಗಾಡಿಸ್ದಂಗೆ ಆ ಜವಾಬ್ದಾರಿ ತಗೊಂಡು ಹೋಗ್ಬೇಕಲ್ಲ, ಅದನ್ನು ಮಾಡಿಬಿಟ್ಟಿದ್ದಾನೆ ಅಂದಮೇಲೆ ಆಲ್ಮೋಸ್ಟ್ ನಿಮಗೆ ಅವನು ನನ್ನ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಸಿಗ್ನಲ್ ಕೊಟ್ಬಿಟ್ಟಿದ್ದಾನೆ ನಿಮಗೆ ಅಲ್ವಾ? ಓಕೆ, ಸೊ ನಿಜ ನೀವು ಎಷ್ಟು ದೇವರುಗಳನ್ನ ಕೇಳ್ಕೊಂಡು ಅಲ್ವಾ, ಆ ಎಲ್ಲ ದೇವರುಗಳನ್ನ ಯಾವ ದೇವರುಗಳಿಗೆ ಕೇಳ್ಕೊಂಡಿದ್ದೀರಪ್ಪ, ನಾನೇ ಎಲ್ಲರ ಮುಂದೆ ನಡೀಲಿ ಅಂತ, ಆ ದೇವರುಗಳೆಲ್ಲ ಬಹುಶಃ ನಿಮ್ಗೆ ಆಶೀರ್ವಾದ ಕೊಟ್ಬಿಟ್ಟಿದೆ ಅನ್ಸುತ್ತೆ. ಹೌದು ಮೇಡಮ್, ಖಂಡಿತ ಇದೆ ಅಂತ ಅನ್ಸುತ್ತೆ ನನಗೆ. ಅನ್ಸುತ್ತಲ್ಲ, ಖಂಡಿತ ಆಯ್ತು, ತೊಂದರೆ ಏನಿಲ್ಲ. ಸೊ ಮನೆಯವ್ರ ಜೊತೆ ಎಲ್ಲಾನು ಚೆನ್ನಾಗಿ ಬೆರೀತಾನೆ? ಎಲ್ಲ ಮಕ್ಕಳೊಟ್ಟಿಗೆ ಎಲ್ಲರೊಟ್ಟಿಗೆ, ಅಲ್ಲಿ ಕೂಡ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ತುಂಬ ಅಚ್ಚುಕಟ್ಟಾಗಿ ಜೊತೆ ಸೇರ್ತಿದೆ. ಅವರೇ ಕರ್ಕೊಂಬರೋದು, ಇಟ್ಕೊಳ್ಳೋದು, ತಟ್ಟೋದು ಮಾಡೋದು ಎಲ್ಲ. ಅದೊಂದು ಸೀನ್ ನೋಡ್ಬೇಕಾದ್ರೆ ಈ ಥರನೂ ಇದೆಯಾ ಅನ್ನೋ ನಂಗೆ ಅನಿಸ್ತು. ನನಗೆ ಅಲ್ಲಿ ಆನೆದು ಗುಣ ಈ ಥರನೂ ಇದೆಯಾ ಅಂತ ಅನಿಸ್ತು. ಕೆಲವೊಂದಲ್ಲಿ ತೋರಿಸ್ಕೊಳ್ಳಲ್ಲ ಅವು ಕೂಡ. ಚೆನ್ನಾಗಾಯ್ತು, ಒಟ್ಟಾರೆ ಚೆನ್ನಾಗಾಯ್ತು, ಖುಷಿ ಆಯ್ತು. ಮುಂದೆ ಯಾವ್ದು ಬೇಕಾದ್ರೆ ಭಾಗವಹಿಸೋಕೆ ತಯಾರು ನಾವು. ಈಗ ಸದ್ಯಕ್ಕೆ ತೂಕ ಎಷ್ಟಿದ್ದಾನೆ? ತೂಕ ಒಂದು 4 ಚಿಲ್ಲರೆ, 400, 700, 800 ಇದನ್ನ ಅಷ್ಟೇ. ಅಲ್ಲಿ ಕೂಡ ತುಮಕೂರು ಇದ್ದಂಥ ಸಮಯದಲ್ಲಿ ವೆಯ್ಟ್ ಎಲ್ಲ ಮಾಡಿದ್ರಾ? ಇಲ್ಲ, ಅಲ್ಲಿ ಸಮಯ ಸಿಕ್ಲಿಲ್ಲ ಮೇಡಮ್. ಓಕೆ, ಸಮಯ ಸಿಕ್ಲಿಲ್ಲ. ಆದ್ರೆ ಅಂದಾಜು ನಾವು ಹೇಳ್ಕೊಂಡಿದ್ವಿ, ನಿಮಗೆ ಗೊತ್ತಿತ್ತಲ್ಲ ರೆಗ್ಯುಲರ್ ಆಗಿ. ಓಕೆ, ಅಲ್ಲಿ ಹೆಂಗಿತ್ತು? ಸ್ಪೆಷಲ್ ರೇಷನ್ಸ್ ಎಲ್ಲ? ಎಲ್ಲ ಮೇಡಮ್, ಅವಲಕ್ಕಿ ಇತ್ತು, ಕಾಳುಗಳಿತ್ತು, ಎಲ್ಲ ತರಕಾರಿಗಳು ಎಲ್ಲ, ಆನೆಗೆ ಏನು ಬೇಕು ಅದೆಲ್ಲ ಅಲ್ಲಿ ಒಳ್ಳೆ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ರು. ಓಕೆ, ಸದ್ಯ ಅಲ್ಲಿ ಹೋಗಿದ್ದೆ 3 ಆನೆಗಳು? ಹೌದು, 2 ಹೆಣ್ಣು ಆನೆ ಮತ್ತೆ ಅಂಬಾರಿ ಆನೆ 1. ಓಕೆ, ಸೊ ಬಹಳ ಖುಷಿ ಅನ್ಸೋವಂಥದ್ದು ಏನು ಅಂತಂದರೆ, ನಾನು ಅದೇ ಹೇಳ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಮೈಸೂರು ದಸರಾ ಶ್ರೀರಾಮನ್ನ ಮಿಸ್ ಮಾಡ್ಕೋತಾ ಇದೆ. ಅಯ್ಯೋ ಶ್ರೀರಾಮ ಬರಲಿಲ್ಲ. ಆ್ಯಕ್ಚುಲಿ ನಮಗೆ ತುಂಬ ಜನ ಕೇಳಿದ್ದಾರೆ ಗಣೇಶನ, ನಿಜ ಯಾಕೆ ಶ್ರೀರಾಮ ಬಂದಿಲ್ಲ ಮೇಡಮ್, ಶ್ರೀರಾಮನ್ ಕರೆಸ್ಬೇಕಲ್ವಾ ಅಂತ ಹೇಳಿ. ಸೊ ಆದರೆ ಎಲ್ಲೋ ಒಂದು ಕಡೆ ನಮಗೆ ತುಮಕೂರು ದಸರಾಗೆ ಶ್ರೀರಾಮ ಬಂದಿದ್ದಾನೆ ಅಂದಿದ ತಕ್ಷಣ ಖುಷಿ ಆಗೋಯ್ತು. ಬಿಡಪ್ಪ, ಮೈಸೂರು ದಸರಾ ಇಲ್ಲ ಅಂದರೂ ಅಲ್ಲಿ ಅಂಬಾರಿ ಆನೆಯಾಗೆ ಹೊರಟ್ಬಿಟ್ಟಿದ್ದಾನೆ ಅನ್ನುವಂತೆ. ಸೊ ಅದು ಭಾಳ ಮುಂದಿನ ದಿನಗಳಲ್ಲಿ ಇದೆ, ಮೈಸೂರು ದಸರಾ ಕೂಡ ಇವನನ್ನು ಕಾಯ್ತಾ ಇರುತ್ತೆ. ಸೊ ನಿಮಗೆ ಎಷ್ಟು ನಿರೀಕ್ಷೆ ಇದೆ ಮುಂದಿನ ದಿನಗಳಲ್ಲಿ ಮೈಸೂರು ದಸರಾಗೆ ಬರೋಕ್ಕೆ? ಮುಂದಿನ ವರ್ಷ ನಮ್ದು ಆ ಥರದ್ದು ಏನಿಲ್ಲ, ಬಂದರೂ ಸರಿ ಇಲ್ಲ ಅಂದ್ರೂ ಸರಿ, ಆನೆನಂತೂ ನೀವು ಸದಾ ಅದೇ ಥರ ನೋಡ್ಕೊತಾ ಸರಿ, ಮಾಡಿದ್ರೆ ಸರಿ. ಕಾರ್ಯಾಚರಣೆಗಂತೂ ಹೋಗ್ಲೇಬೇಕು. ಕಾರ್ಯಾಚರಣೆಗೆ ಹೋಗೋದಕ್ಕೆ ಪ್ರಿಪೇರ್ ಮಾಡ್ತಾ ಇರ್ತೀರಾ? ಹೌದು ಮೇಡಮ್, ಸ್ವಲ್ಪ ಧೈರ್ಯ ತುಂಬತಾ ಇರ್ತೀರಾ? ಅದೊಂದು ಧೈರ್ಯ ತುಂಬಬೇಕು, ಅದೊಂದು ಪಕ್ಕ ಮಾಡಲೇಬೇಕಾಗುತ್ತೆ. ಹೆಂಗೆ, ಯಾವ ರೀತಿ ನಿಮ್ಮ ಕಡೆಯಿಂದ ಈಗ ಮಾತು ಕೇಳೋದೇನೋ ಹೇಳ್ಕೊಟ್ಬಿಡ್ಬೋದು, ಬಟ್ ಧೈರ್ಯ ತುಂಬೋದು ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮನಸ್ಸಿಗೆ ಸಂಬಂಧ ಅದು ಹೆಂಗೆ ನೀವು ಧೈರ್ಯ ತುಂಬ್ತೀರಾ? ಅದಕ್ಕೆ ಏನು ತುಂಬಬೇಕಾದ್ರೆ ಇದಕ್ಕೆ ಕೆಲವು ಆನೆಗಳು ನೋಡಿದ ತಕ್ಷಣ ನಾನು ದಬಾಯಿಸ್ತೀನಿ ಅಂತ ಅನ್ನೋ ರೀತಿಯಲ್ಲಿ ಇದಕ್ಕೂ ಕೂಡ ಮನಸ್ಸು ಬರಬೇಕು. ಜೊತೆಗೆ ಆನೆಗಳನ್ನ ಒಂದ್ಕೊಂದು ನೋಡಿದಾಗ ಇದಕ್ಕಿನ್ನ ಸ್ವಲ್ಪ ದೊಡ್ಡದಾಗಿದ್ದಾಗ ಸ್ವಲ್ಪ ಭಯಪಡುವಂಥದ್ದು ಯಾವುದೇ ಆನೆಗಳು ಭಯಪಡುತ್ತೆ. ಸೊ ಆ ಥರದಲ್ಲಿ ಇವನ್ನ ತಯಾರು ಮಾಡಬೇಕು. ಮತ್ತೆ ಏನಂತ ಇದು ಸ್ವಲ್ಪ ಬಾಡಿ ಕಟ್ಸ್ಬೇಕು, ಧೈರ್ಯ ತುಂಬಬೇಕು. ಅದೇ ಆ ಥರ ತುಂಬ ಕೆಲಸಗಳಿದೆ, ಆ ಥರ ಮಾಡಲೇಬೇಕಾಗುತ್ತೆ.
ಓಕೆ ಗಣೇಶನ, ಒಂದು ಲಾಸ್ಟ್ ಕ್ವಶನು ಏನಂತಂದರೆ, ಈ ಥರ ಸಾಧಾರಣವಾಗಿ ನಿಮ್ಮ ಆನೆನ ಇಲ್ಲಿ ಕ್ಯಾಂಪಲ್ಲಿ ಸ್ನಾನ ಮಾಡಿಸ್ತೀರಾ, ಕರ್ಕೊಂಡು ಬರ್ತೀರಾ, ನಿಲ್ಲಿಸ್ತೀರಾ. ದಸರಾದಲ್ಲಿ ಸಂಪೂರ್ಣವಾಗಿ ಅಂದರೆ ತುಮಕೂರು ದಸರಾದಲ್ಲಿ ಸಂಪೂರ್ಣವಾಗಿ ಅವನ ದೇಹದ ಮೇಲೆಲ್ಲ ಬಣ್ಣ ಹಾಕಿ ಅವನಿಗೆ ರೆಡಿ ಮಾಡಿಸಿ ಅಂಬಾರಿಯನ್ನು ಕೂರಿಸಿದ್ಮೇಲೆ ಹೆಂಗನ್ನಿಸ್ತು ನಿಮ್ಮ ಆನೆ ನೋಡಿದಾಗ? ಅದೊಂಥರ ಯಾವತ್ತೂ ಮರೆಯೋಕ್ಕಾಗದೇ ಇರುವಂಥ ಮೂಮೆಂಟು. ಹೆಂಗೆ ಸಂತೋಷ ಅಂದರೆ ಯಾವತ್ತು ಕಂಟ್ರಿಲಿ ಇರಲ್ಲ, ಹೊಸದಾಗಿ ಕಂಡಾಗ ನಮಗೆ ತುಂಬ ಸಂತೋಷ. ಒಂಥರ ಕಣ್ತುಂಬ ಬರುತ್ತೆ. ಅಯ್ಯೋ ನಮ್ಮನೆ ಇಷ್ಟು ಚೆನ್ನಾಗಿ, ಈಗ ಏನಂದರೆ ಈಗ ನಮ್ಮನೆ ಮಗುಗೆ ಒಂದು ಚೆನ್ನಾಗಿ ರೆಡಿಯಾದಾಗ ಒಂದು ಖುಷಿ ಬರುತ್ತಲ್ಲ, ಆ ಥರ ಖುಷಿ ಆಯ್ತು. ಅದು ಹೇಳ್ಕೊಳಕ್ಕಾಗಲ್ಲ, ಖುಷಿ ಆಯ್ತು. ಮನೆಯವರೆಲ್ಲ ಖುಷಿ ಪಟ್ರ? ಎಲ್ಲರೆಲ್ಲ ಮನೆಯವರೆಲ್ಲ ನಮ್ಮನೆ ತುಮಕೂರು ದಸರಾ ಮಾಡಿದೆ ಅಂತ? ಹಾಂ ಮೇಡಮ್, ಎಲ್ಲರೂ ಸಂತೋಷ ಪಡ್ತಾರೆ. ಈಗ ಹೇಗಿದೆ ಆರೋಗ್ಯ? ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ. ಚೆನ್ನಾಗಿದೆಯಾ? ಚೆನ್ನಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಣೇಶನ. ಆ್ಯಂಡ್ ಇದೇ ಥರ ಇನ್ನೂ ಸಾಕಷ್ಟು ಅವಕಾಶ ಸಿಗ್ತಾ ಇರಲಿ, ಅದು ಎಲ್ಲ ಥರದಲ್ಲೂ ಕ್ಯಾಪ್ಚರಿಂಗ್ ಆಪ್ರೇಷನಲ್ಲಾಗಿರಲಿ, ಧೈರ್ಯವಾಗಿ ಭಾಗವಹಿಸಲಿ, ಆಮೇಲೆ ಬೇರೆ ಬೇರೆ ದಸರಾಗಳ ಅವಕಾಶ ಸಿಗಲಿ. ಇನ್ನು ನಾವೆಲ್ಲರೂ ಕಾಯ್ತಾ ಇದೀವಿ ಮೈಸೂರು ದಸರಾಗೆ ಬರಲಿ. ಇದು ಹಾಂ ಸರಿ, ಥ್ಯಾಂಕ್ ಯು. ಒಂದು ಕಡೆ ಸೈಲೆಂಟು, ಇನ್ನೊಂದು ಕಡೆ ವೈಲೆಂಟು ನಮ್ಮ ಸುಗ್ರೀವನ ಮಾವತ್ರಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಅವನನ್ನು ನೋಡೋಕೆ ಹೋಗೋಣ. ಸದ್ಯಕ್ಕೆ ನಮ್ಮ ಶ್ರೀರಾಮ ಏನು ತುಮಕೂರು ದಸರಾವನ್ನು ಅದ್ಧೂರಿಯಾಗಿ ಮುಗಿಸ್ಕೊಂಡು ಬಂದು ಮತ್ತೆ ಎಂದಿನಂತೆ ಒಂದಷ್ಟು ಕಡೆ ನಮ್ಮ ದುಬಾರೆ ಎಷ್ಟು ಚೆನ್ನಾಗಿ ಆನೆಗಳನ್ನು ಕೊಡೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ, ಇವತ್ತಿಗೂ ನಮ್ಮ ಮೈಸೂರು ಭಾಗದಲ್ಲಿ ಮೈಸೂರಿನ ದಸರಾ ಭಾಗ ಅಂತ ಬಂದಾಗ ಬಹಳಷ್ಟು ಆನೆಗಳ ಕೊಡುಗೆಯನ್ನು ಕೊಟ್ಟಿದ್ದು ನಮ್ಮ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತ ಹೇಳ್ಬೋದು. ಅದೇ ರೀತಿ ಶ್ರೀರಾಮ ಕೂಡ ಹೋಗಿ ತುಮಕೂರು ದಸರಾವನ್ನು ಮಾಡ್ಕೊಂಡು ಬಂದಿದ್ದಾನೆ. ನಮಗೆ ಮನಸ್ಸು ತುಂಬಿ ಅಭಿನಂದನೆಗಳು. ನಿಮಗೆ ಒಳ್ಳೆಯದಾಗಲಿ ಗಣೇಶನ. ಥ್ಯಾಂಕ್ ಯು. ಮುಂದೆ ಇದೇ ಥರ ಅವಕಾಶ ಸಿಗ್ತಾ ಇರಲಿ. ಥ್ಯಾಂಕ್ ಯು.